ನಮ್ಮ ಮನ್ಯಾಗ ಒಂದು ಹೆಣ್ಣು ಹುಟ್ಟಿತ್ತು ಅಂತಂದ್ರ ಗಂಡನ ಮನೆಗೆ ಕಳಿಸ್ಕೊಡುವಾಗ ನೋಡವ್ವ, ಗಂಡನ ಮನ್ಯಾಗ ಒಂದು ಇರ್ತದ, ಒಂದು ಇರಂಗಿಲ್ಲ. ಆದ್ರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕವ. ಸ್ವಲ್ಪ ಗಂಡನ ಮನೆಯಾಗ ಸ್ವಲ್ಪ ತೆಗ್ಗಿ ಬಗ್ಗಿ ನಡೆದು ಕಲಿಬೇಕವ. ಇವೆಲ್ಲ ನಿಮ್ ಮಗಳಿಗೆ ಕಳಿಸ್ಬೇಕಂತ. ಗಂಡನ ಮನೆಗೆ ಕಳಿಸುವಾಗ ಒಂದ್ ತಿಳ್ಕೊಬೇಕು, ನಮ್ಮ ಮಗಳನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿವಿ, ಸರಿಯಾಗಿ ಮಾತಾಡಕ್ ಬರವಲ್ದು, ಸರಿಯಾಗಿ ಅಡಿಗೆ ಮಾಡಕ್ ಬರವಲ್ದು, ಸರಿಯಾಗಿ ಕಸ ಮಸರಿ ಮಾಡಕ್ ಬರವಲ್ದು, ಸರಿಯಾಗಿ ಮನ್ಯಾಗ ಇರಾಕ್ ಬರವಲ್ದು ಅಂದ್ರೆ ಯಾರಿಗೆ ಮಂಗಳಾತ್ ಮಾಡ್ತಾರೆ? ಯಾರಿಗ್ ಮಾಡ್ತಾರೆ ಮಂಗಳಾತ್ರಿ? ತಂದೆ ತಾಯಿ. ತಂದೆ ತಾಯಿ 18-19 ವರ್ಷ ಬೆಳೆಸಿ ಕೂಲಿ ನಾಲಿ ಮಾಡಿ ದುಡ್ಡು ಕೂಡಿಸಿಟ್ಟು ಸಾಲ ಮಾಡಿ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿದ ಮೇಲೆ ಸಮೇತ ಬಯಸ್ಕೋಬೇಕಂತಂದ್ರ ಹೆಂಗ? ರಾಜ ವೈಭೋಗ ಉಂಡಿದಿ ತವರಲ್ಲಿ, ಅದು ಸಿಗದಮ್ಮ ನಿನಗ ಹತ್ತೆಯ ಮನೆಯೊಳಗ. ಇವೆಲ್ಲ ಹೇಳಿ ಕಳಿಸ್ಬೇಕಂತ. ತವರು ಮನೆಯಾಗ ಇದ್ದಂಗ ನಿನಗ ಗಂಡನ ಮನೆಯಾಗ ಇರಾಕ ಆಗ್ತದ ಬಿಡ್ತದ ಗೊತ್ತಿಲ್ಲ. ಒಂದು ಹೊತ್ತಿಗೆ ನೀಡಿದರೇನು ನೀಡದಿದ್ದರೇನು ಹೊಂದಾಣಿಕೆ ಮಾಡಿಕೊಂಡು ಹೋಗ್ಬೇಕವ. ತಲೆ ತುಂಬ ಸರಿಗಿರ್ಬೇಕವ, ಹಣೆ ತುಂಬ ಬಸ್ಮ ಇರಬೇಕು, ಕುಂಕುಮ ಇರಬೇಕ. ತಲೆ ಎತ್ತು ತಿರುಗಬೇಡ, ಕರಿ ಸೀರಿ ಉಡಬೇಡ, ಕಡಿಬೇಡ ಬಿಡಬೇಡ, ನಡು ಹೋಣೆಗ ನಿಂತು ನಗಬೇಡ ಅಂತ ಹೇಳಿ ಕಳಿಸ್ಬೇಕಂತ. ಒಳ್ಳೇದ್ ಹೇಳಿ ಕಳಿಸ್ಬೇಕಂತ. ಇವತ್ತು ಈ ಫೋನ್ಗಳು ಬಂದು ಏನ್ ಮಾಡ್ಬಿಟ್ಟವ ಅಂತಂದ್ರ, ನಮ್ಮ ಮಗಳು ಗಂಡನ ಮನೆಗೆ ಹೋಗುವಾಗ ಕೆಲವ್ರು, ಎಲ್ಲರೂ ಹಂಗಿರಂಗಿಲ್ಲ, ಕೆಲವ್ರು ಬಲ್ಲವರು ತಿಳಿಸಿ ಹೇಳಿ ಕಳಿಸ್ತಿರ್ತಾರ. ಇನ್ನ ಕೆಲವ್ರು ಹೆಂಗಿರ್ತಾರ ಅಂದ್ರೆ, ಈ ಫೋನ್ಗಳು ಬಂದವಲ್ಲ, ನೀನೇನು ಚಿಂತೆ ಮಾಡ್ಬೇಡವ, ಹೋಗು, ಮೊದಲು ಗಂಡನ ಸುಟ್ಟಿಡ್ಕ, ಹೆಚ್ಚು ಕಮ್ಮಿ ನಿಮ್ಮ ಮತ್ತೆ ಏನಾದ್ರು ಮಾತಾಡಿದ್ರೆ ಸುಟ್ಟಿಗೆ ಸಿಡ್ಕ. ಹಿಂಗ ಇದು ಅಲ್ಲ ನಮ್ಮ ಸಂಸ್ಕೃತಿ. ಒಂದು ತಿಳ್ಕೊಳ್ಬೇಕಾಗ್ತದ, ಕುತ್ತಿಗೆ ಮಟ್ಟ ಸಮಸ್ಯೆ ಬರ್ಲಿ, ಏನೇ ತೊಂದರೆ ಇರುವಲ್ದ್ಯಾಕ ನಮ್ಮ ಮಗಳು ಗಂಡನ ಮನೆಯಾಗೆ ಇರಬೇಕಷ್ಟೇ ಹೊರತು ಬಹಳ ದಿನ ತವ್ರ ಮನೆಯಾಗಿದ್ರ ತಂದೆ ತಾಯಿಗೆ ಅಪಕೀರ್ತಿ ಬರ್ತದ. ಅವನು ದುಡಿಯುವಂತವನೇ ಇರ್ಲಿ, ಅವನು ದುಡಿಲಾರದಂತವನೇ ಇರ್ಲಿ, ಅವನು ಎಂಥವನೇ ಇರುವಲ್ಯಾಕ ತಾಳಿ ಕಟ್ಟಿದ ಬಳಿಕ ಸಾಕ್ಷಾತ್ ಭಗವಂತ ಅಂತ ತಿಳ್ಕೊಂಡು ಬಾಳೆ ಮಾಡ್ಬೇಕಂತ ಅಲ್ಲ, ಭಗವಂತ ಅಂತ ತಿಳ್ಕೊಂಡು ಬಾಳೆ ಮಾಡ್ಬೇಕಂತ ಹಿಂಗೆ ಬುದ್ಧಿ ಮಾತು ಹೇಳಿದರು ಮಗಳಿಗೆ ಶಂಕರಯ್ಯ ಸ್ವಾಮಿ. ಗುಣವಂತಿಯ